ಗಡಿನಾಡು ಬೆಳಗಾವಿಯಲ್ಲಿ ಕನ್ನಡದ ಅನುಷ್ಠಾನದ ಕುರಿತಾಗಿ ಯುವ ಕರ್ನಾಟಕ ವೇದಿಕೆ ವತಿಯಿಂದ ಬೆಳಗಾವಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳನ್ನು ಭೇಟಿ ಮಾಡಿ ಮನವಿ ಮಾಡಿಕೊಂಡರು. ಮುಂದಿಟ್ಟು ಕರ್ನಾಟಕದಲ್ಲಿ 60% ಕನ್ನಡ ಆಗಬೇಕು ಅಂತೇಳಿ ಏನು ತಮ್ಮ ಪ್ರಾಣದ ಹಂಗನ ತೊರೆದು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ನಾವೆಲ್ಲರೂ ಬೆನ್ನೆಲುಬಾಗಿ ಯುವ ಕರ್ನಾಟಕ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ರೂಪೇಶ್ ರಾಜನ್ ಅವರ ಆದೇಶದಂತೆ ನಾವು ಕೂಡ ಇವತ್ತು ನಮ್ಮ ಹಿರಿಯ ಹೋರಾಟಗಾರರಾದಂತಹ ಮಾದೇವಣ್ಣ ತಳವಾರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡ ಮಹಾನಗರ ಪಾಲಿಕೆ ಆಯುಕ್ತರಲ್ಲಿ ಮನವಿಯನ್ನು ಮಾಡಿದ್ದೇವೆ. ಅವರು ಕೂಡ ನಮಗೆ ಸರಿಯಾಗಿ ಸ್ಪಂದನೆಯನ್ನು ಮಾಡಿ ಸರ್ಕಾರ ಆದೇಶ ಏನಿದೆ ಎಲ್ಲ ನಾಮಫಲಕಗಳಲ್ಲಿ 60% ಕನ್ನಡ ಇರಬೇಕು ಅನ್ನುವಂತ ನಮ್ಮ ಮನವಿಗೆ ಸ್ಪಂದನೆಯನ್ನ ಮಾಡಿ ಅವರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನ ಮಾಡಿದ್ದಾರೆ. ನಮಗೆ ಅವ್ರ ಮೇಲೆ ಬಹಳಷ್ಟು ಭರವಸೆ ಇದೆ. ಬೆಳಗಾವಿಯಲ್ಲಿ ಇವರಿಗೂ ಕನ್ನಡ ಉಳಿಬೇಕಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಮತ್ತು ಮಹಾನಗರ ಪಾಲಿಕೆಯ ಬಹಳಷ್ಟು ಇವತ್ತು ಅವರು ಕೂಡ ತಮ್ಮ ಕಾರ್ಯವನ್ನ ಬಹಳಷ್ಟು ಸರಿಯಾಗಿ ಮಾಡಿದ್ರೆ ನಾವೆಲ್ಲರೂ ಕೂಡ ಇವತ್ತು ಕನ್ನಡವನ್ನ ಕಾಣ್ತಾ ಇದ್ದೇವೆ. ಅವ್ರ ಮೇಲೆ ಬಹಳಷ್ಟು ಭರವಸೆಯನ್ನು ಇಟ್ಟು ಇವತ್ತು ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡ ಈ ಹೋರಾಟದ ಅಂತ್ಯವನ್ನ ಮಾಡ್ತಾ ಇದ್ದೇವೆ. ಏನಾದರೂ ಫೆಬ್ರವರಿ 28ನೇ ತಾರೀಕು ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯ ಆಗದೇ ಇದ್ರೆ ನಾವು ಯಾವುದೇ ಕೇಸ್ ಆಗಲಿ ಮತ್ತೊಂದಾಗಲಿ ಯಾವುದಕ್ಕೂ ಹೆದರುವಂತವರಲ್ಲ. ಕನ್ನಡ ಪರ ಹೋರಾಟಗಾರರು ನಮ್ಮ ಮನೆಯನ್ನಾದರೂ ಬಿಡ್ತೇವೆ, ಕನ್ನಡವನ್ನ ಬಿಡುವುದಿಲ್ಲ. ನಾರಾಯಣಗೌಡರು ಇಟ್ಟಂತ ಹೆಜ್ಜೆಗೆ ನಾವೆಲ್ಲರೂ ಕೂಡ ಅವರ ಬೆನ್ನೆಲುಬಾಗಿ ನಿಲ್ತೇವೆ. ಬೆಳಗಾವಿಯನ್ನ ಕನ್ನಡಮಯವಾಗಿ ಮಾಡುವುದರಲ್ಲಿ ನಾವೆಲ್ಲರೂ ಕೂಡ ಪ್ರಮುಖರಾಗ್ತೇವೆ ಅಂತ ಹೇಳುವ ಮುಖಾಂತರ ಅಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಅದೇ ರೀತಿ ನಮ್ಮೆಲ್ಲರಿಗೂ ಕೂಡ ಸಹಕಾರವನ್ನು ನೀಡಿದಂತ ಪೊಲೀಸ್ ಇಲಾಖೆಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿ ಈ ಹೋರಾಟದಲ್ಲಿ ಭಾಗಿಯಾದಂತ ನನ್ನ ಯುವ ಕರ್ನಾಟಕ ವೇದಿಕೆ ಎಲ್ಲ ಮಿತ್ರರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಅಧಿಕಾರಿಗಳ ಒಂದು ಭರವಸೆ ಮೇಲೆ ನಾವು